250ಗಿಂತ ಮೇಲೆ ಇದ್ದರು. ನಮಗೆ 4 DR ಪಾರ್ಟೀಸ್ ಇದ್ದರು. ಸಾಕಷ್ಟು ಬಂದೋಬಸ್ತ್ ಮಾಡಿದ್ದೀವಿ. ಮತ್ತು ಯಾವುದು ಪಬ್ಲಿಕ್ ಆ ಗುಂಪು ಮಧ್ಯದಲ್ಲಿ ಯಾವುದು ಘರ್ಷಣೆ ಆಗಿಲ್ಲ. ಐಸೋಲೇಟೆಡ್ ಇನ್ಸಿಡೆಂಟ್ ಇತ್ತು, 2 ಕಲ್ಲು ಬಿತ್ತು. ಯಾರು ಮಾಡಿದ್ದಾರೆ ಅವರಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಈಗಾಗಲೇ ಅವರಿಗೆ ಬಂಧನ ಮಾಡಿದ್ದೀವಿ. ಸದ್ಯಕ್ಕೆ ಸೇಮೇ ಬಂದೋಬಸ್ತ್. ನಿನ್ನೆ ಏನು ಬಂದೋಬಸ್ತು ಆಲ್ಮೋಸ್ಟ್ ಆಗಲೇ ಕ್ರೈಮ್ ನಂಬರ್ 14 14/2026 ಅಲ್ಲಿ ಕಾಲಮ್ 189 ಸಬ್ ಕ್ಲಾಸ್ 2, 191 ಸಬ್ ಕ್ಲಾಸ್ 2, 191 ಸಬ್ ಕ್ಲಾಸ್ 3, 109, 132, 352, 351 ಸಬ್ ಕ್ಲಾಸ್ 2 ಅಲ್ಲಿ ಈಗಾಗಲೇ FIR ದಾಖಲು ಮಾಡಿದ್ದೀವಿ. ನಾವೇ ಸೋಮೋಟೋ FIR ದಾಖಲು ಮಾಡಿದ್ದೀವಿ. ಅದರ ವಿಚಾರವಾಗಿ ನಾವು ಈಗಾಗಲೇ 8 ಜನಕ್ಕೆ ಬಂಧನ ಮಾಡಿದ್ದೀವಿ. ಈ ಘಟನಾ ಬಗ್ಗೆ ನಾನು 2-3 ಕ್ಲಾರಿಫಿಕೇಶನ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್, ಜನರು ಅಲ್ಲಿ ಕೂಗಾಡಿದ್ರಂತ ಆರೋಪ ಅಲ್ಲಿಂದನೇ ಈ ಒಂದು ಘಟನೆ ಅಥವಾ ಕಲ್ಲು ತೂರಾಟ ನಡೆದಿದೆ ಅಂತ. ಈ ಕಡೆಯಿಂದ ಕಲ್ಲು ತೂರಾಟ ಆಗಿಲ್ಲ. ಅಲ್ಲ, ಆ ಕಡೆಯಿಂದ ಮಸೀದಿ ಕಡೆಯಿಂದ ಕಲ್ಲು ಬಂದಿದ್ದಾರೆ ಸರ್. ನಾವು ಬಿಫೋರ್ ಅವರು DJ ಬಂದ್ ಮಾಡಬೇಕು ಅಂತ ಅಲ್ಲಿ ಕೂಗಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ನಂತರ ಕಲ್ಲು ತೂರಾಟ ಆಗಿದೆ. ನಾವು ಪ್ರಿಕಾಷನ್ ಬೇಸಿಸ್ ಮೇಲೆ ಯಾವುದು ದೇವಸ್ಥಾನ ಇದ್ದರೆ, ಯಾವುದು ಮಸೀದ್ ಇದ್ದರೆ ಅದ್ರ ಮುಂದೆ ತಾವು ವಾಲ್ಯೂಮ್ ಕಮ್ಮಿ ಇಟ್ಕೊಳ್ಳಿ, ಬೇಗ ಹೋಗಿ ಅಂತ ನಾವು ಎರಡೂ ಸಮುದಾಯಕ್ಕೆ ಹೇಳ್ತೀವಿ. ಆ ಥರ ಸ್ಪೆಸಿಫಿಕ್ ಆಗಿ ಇದರಲ್ಲಿ ಏನು ಹೇಳಿಲ್ಲ. ಮತ್ತು ವಿಡಿಯೋ ಫುಟೇಜ್ ಕೂಡ ತಾವು ನೋಡಿದರೆ ಪ್ರೊಸೆಷನ್ ಅಲ್ಲಿ ತನಕ ರೀಚೇ ಆಗಲಿಲ್ಲ. ಅವಾಗ ಕಲ್ಲು ತೂರಾಟ ಆಯಿತು, ಅಲ್ಲಿ ತನಕ ರೀಚೇ ಆಗಲಿಲ್ಲ. ಇನ್ನೂ ಹಿಂದೆ ಇತ್ತು, DJ ಕೂಡ ಹಿಂದೆ ಇತ್ತು. ಅದಕ್ಕಿಂತ ಹಿಂದೆ ಪ್ರತಿಮಾ, ಅದು ಫೋಟೋ ಪ್ರತಿಮಾ ಕೂಡ ಅದಕ್ಕೆ ಹಿಂದೆ ಇತ್ತು. ಇನ್ನೊಂದು ಟ್ರ್ಯಾಕ್ಟರ್ ಅದಕ್ಕಿಂತ ಹಿಂದೆ ಇತ್ತು. ಆ ಸರ್ಕಲ್ ಹತ್ತಿರನೇ ಬರಲಿಲ್ಲ. ಆ ಸರ್ಕಲ್ ಬಂದಾದ ನಂತರ ಇನ್ನೂ ನಾವು 20-25 ಫೀಟ್ ಒಳಗೆ ಹೋಗಬೇಕು ಮಸೀದಿಗೋಸ್ಕರ. ಸರ್, ಅದು ಪ್ರೊಸೆಷನ್ ಬರಬೇಕಾದ್ರೆ ಅವ್ರದ್ದು ಆಲ್ರೆಡಿ ಪ್ರೇಯರ್ ಮುಗಿದಿತ್ತು. ಆದರೂ ಅಷ್ಟು ಜನ ಮಸೀದಿಯಲ್ಲಿ ಯಾಕೆ ಇದ್ರು ಅಂತ